ಮುಖನೇ ನಿಜ ಗುಣಾನ್ವಿತ ಪರಸುಧಾರನೆ ರಜತಗಿರಿಗೊಡೆಯನ ಕುಮಾರನೇ ವಿದ್ಯೆವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತಿಗರನವರತನಿನ್ನೋ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮರೂಪ ಪರಬ್ರಹ್ಮರೂಪ ವೇದಾಂತ ಸಾರ ಪ್ರೀತ ಪುರುಹೂತ ನಮಿತ ದಿವ್ಯಾಂಗ್ರಿ ಸತ್ಕಮಲಾ ಪುರುಹೂತ ನಮಿತ ದಿವ್ಯಾಂಗ್ರಿ ಸತ್ಕಮಲಾ ಮುದದಿಂದ ನಿನ್ನ ಗಿರಿಜಾತೆಯನುಗ ಗಿರಿಜಾತೆಯನುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿದ್ರ ಕರಿವದನ ಕರುಣಾ ಸಮುದ್ರ ಭವಚಿದ್ರ ಮುದದಿಂದ ನಿನ್ನ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ
ಸುರವಿರಂತಿಗಳೆಲ್ಲ ಜಯ ಜಯ ಜಯವೆನ್ನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನಾತೈ ತದಿನದಿ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಪೊತ್ತಿದ್ದ ಮಗ ಶೇಷಗರೆದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರಯುಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತಯ್ಯ ತತ ತತಯ್ಯ ತತ ತಯ್ಯ ತತ ಪ್ರಶಾಂತ ಈ ಜಗದಲ್ಲಿ ಇಳಿದ ಪ್ರಶಾಂತ ತೇಜದಲ್ಲಿ ಕಾಲ ಇಳಗೆ ಪ್ರಚನ್ನ ವೇಷದಲ್ಲಿ ಕಾಲ ನಿಳೆಗೆ ಪ್ರಚನ್ನ ವೇಷದಲ್ಲಿ ಪ್ರಶಾಂತ ತೇಜದಲ್ಲಿ ಕಾಲ ನಿಳಗೆ ಪ್ರಚನ್ನ ವೇಷದಲ್ಲಿ ಕಾಲ ಇಳಗೆ ಪ್ರಚನ್ನ ವೇಷದಲ್ಲಿ ಕಲಿಮಲಗರ ಕಾಮರೂಪ ಶ್ರೀರಾಮನ ನಲಯ ನೀಕ್ಷಿಸಲ್ ಅಲೆದೊಲೆದು ತಾನೈತರೆ ಕಲಿಮಲಗರ ಕಾಮರೂಪ ಶ್ರೀರಾಮನ ನಲಯ ಈಕ್ಷಿಸಲ್ ಅಲೆದೊಲೆದು ತಾನೈತರೆ ಇಳಿದ ಪ್ರಶಾಂತ ತೇಜದಲ್ಲಿ ಕಾಲ ಇಳಗೆ ಪ್ರಚನ್ನ ವೇಷದಲೇ ಬದಲಾವಣೆಗೆ ಹೊಂದಿಕೊಳ್ಳಬೇಕಾಗಿದೆ. ಈ ಸ್ಥಿತಿಯಲ್ಲಿ ಯೋಚನೆಗೆ ಬಹಳ ಅವಕಾಶ ನನಗಿಲ್ಲ, ಆದರೆ ದೇವರಾಜನಿಗೆ ಬಹಳ ಇತ್ತು. ಅವನ ಯೋಚನೆಯ ಫಲವಾಗಿಯೇ ನನಗೆ ಸೂಚನೆ ಸಿಕ್ಕಿರುವುದು. ನಾವು ಯಾಚನೆ ಮಾಡಬೇಕಾದ ಸ್ಥಾನದಲ್ಲಿದ್ದೇವೆ. ಅಂದಿನ ಯಾಚನೆಯ ಫಲ ಇಂದಿಗೂ ಅನುಭವಿಸಿ ಮುಗಿಯಲಿಲ್ಲ ಅಂತಾದ್ರೆ ಮುಂದೆ ಏನು ಎನ್ನುವುದು ಪ್ರಶ್ನೆ ಆಗ್ತದೆ ಅಂತ ಅವನು ಹೇಳ್ತಾನೆ. ಲೋಕ ಕಲ್ಯಾಣಕಾರಕವಾದ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಮಹಾಚೇತನವಾದ ನಾರಾಯಣ ವೈಕುಂಠದಿಂದ ನಿರ್ಗಮಿಸಿದ ಮೇಲೆ ಭೂಮಿಯಲ್ಲಿ ಸ್ವಾಮ್ಯವನ್ನು ಸ್ಥಾಪಿಸಿ ನಮ್ಮ ಇಚ್ಛೆಯನ್ನು ಪೂರೈಸಿ ಕೊಟ್ಟ ಮೇಲೆ ಇನ್ನೂ ಆ ಸ್ಥಿತಿಯೇ ಮುಂದುವರಿಬೇಕಾದ ಅವಶ್ಯಕತೆ ಏನು? ಇದು ಸ್ವರ್ಗವಾಸಿಗಳ ಪ್ರಶ್ನೆ. ವೈಕುಂಠದಲ್ಲಿದ್ದಂತಹ ದೇವರು ಅಲ್ಲಿಲ್ಲ ಎಂಬುದು ಕಾರಣ ಅಲ್ಲ. ಅವನಲ್ಲಿಂದ ಹೊರಟು ಹೋದರೆ ಆ ಜಾಗ ಶೂನ್ಯವಾಗ್ತದೆ ಅಂತಲೂ ಅರ್ಥ ಅಲ್ಲ. ಅಲ್ಲಿಂದ ಇಳಿದು ಬಂದ ಮೇಲೆ, ಲೋಕದ ಕಷ್ಟವನ್ನು ತಿಳಿದು ಬಂದ ಮೇಲೆ, ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿದ ಮೇಲೆ ಬಂದದ್ದು ಎಲ್ಲಿಂದ, ಹೋಗಬೇಕಾದ್ದು ಎಲ್ಲಿಗೆ, ಈ ಸ್ಪಷ್ಟತೆ ಸ್ವಾಮಿಗಿಲ್ಲ ಅಂದ್ರೆ ನಾವೇನು ಮಾಡಬೇಕು? ಇದೇ ಮುಂದುವರಿದರೆ, ಹೀಗೆ ಮುಂದುವರಿದರೆ, ಸಾವಿರ ಕಾಲ ಅಲ್ಲಿಂದ ಬಂದದ್ದು ಇಲ್ಲೇ ಉಳಿದರೆ ಅಲ್ಲಿಗೆ ಏನು ವ್ಯವಸ್ಥೆ?
ಅಥವಾ ಮುಂದಕ್ಕೇನು ವ್ಯವಸ್ಥೆ, ಇದು ಪ್ರಶ್ನೆ ಆಗ್ತದೆ. ಈ ದೃಷ್ಟಿಯಿಂದ ಕಾಲಪುರುಷನಾದ ಕಾಲನಾದ ನನಗೆ ಅಪ್ಪಣೆಯಾಗಿದೆ. ತಾಪಸ್ಸಿಯಂತೆ ಹೋಗು. ಅವನು ತಪಸ್ವಿಯಂತಿದ್ರು ಅಂತರಂಗದಲ್ಲಿ ಮಾತ್ರ, ಬಹಿರಂಗದಲ್ಲಿ ಭೋಗಿಯಂತೆ, ರಾಜನಂತೆ, ವಿಲಾಸಿಯಂತೆ, ಸರ್ವಜನ ರಕ್ಷಣೆಯ ಆವೇಶದಲ್ಲಿ ಮೈಗೂಡಿಸಿಕೊಂಡ ವಿಶಿಷ್ಟ ವ್ಯಕ್ತಿತ್ವದನಾಗಿ ಕಾಣಿಸಿಕೊಳ್ತಾನೆ. ಆ ವ್ಯಕ್ತಿತ್ವದ ಹಿಂದೆ ಇರುವಂತಹ ಸತ್ಯ ಏನಿದೆಯೋ ಅದನ್ನೊಮ್ಮೆ ನೀನು ಬಡಿದೆಬ್ಬಿಸುವುದಕ್ಕೆ ಹೋಗು. ನೀನು ನಾನು ಕಾಲಪುರುಷನಿದ್ದೇನೆ, ಸರ್ವಶಕ್ತನಿದ್ದೇನೆ, ನಿಯತಿ ಇದ್ದೇನೆ, ನನ್ನನ್ನು ಮೀರುವುದಕ್ಕೆ ಈ ವಿಶ್ವದಲ್ಲಿ ಯಾವುದೇ ಶಕ್ತಿಗೆ ಸಾಧ್ಯ ಇಲ್ಲ ಎಂಬ ಭಾವದಿಂದ ಹೋಗಬೇಡ. ನೀನು ನಿನ್ನದಾದ ವ್ಯಕ್ತಿತ್ವ ಏನಿದೆಯೋ, ಅಸ್ತಿತ್ವ ಏನಿದೆಯೋ ಅದು ಸ್ವಾಮಿಯ ಮನಸ್ಸಿಗೆ ಬರುವಂತೆ ವ್ಯವಹಾರ ಮಾಡು. ಇದು ನನಗೆ ಸಿಕ್ಕಿದ ಮಾತು. ಅದನ್ನು ಯೋಚಿಸಿ ಆ ಸೂಚನೆಯನ್ನು ಅನುಮೋದಿಸಿ ನಾನು ಮೇಲಿಂದ ಕೆಳಗಿಳಿದಿದ್ದೇನೆ. ಇದು ಅಯೋಧ್ಯೆ. ಯೋದ್ಧುಂ ನ ಶಕ್ಯತೆ ಇತ್ಯಯೋಧ್ಯ ಅಂತ ಹೇಳಿದ್ರಲ್ಲ. ಅಯೋಧ್ಯೆಯನ್ನು ವಿರೋಧಿಸುವವರಿದ್ದಾರೆ, ಅಯೋಧ್ಯಾಧಿಪತಿಯನ್ನು ವಿರೋಧಿಸುವವರಿದ್ದಾರೆ. ಇಲ್ಲವೇ ಇಲ್ಲ. ನಾನು ವಿರೋಧಿಸುವುದಕ್ಕೆ ಬಂದಿಲ್ಲ ಅನ್ನುವುದು ನನ್ನ ಸಮಾಧಾನ. ನಾನು ಒಂದು ಸತ್ಯ ದರ್ಶನದ ಎಳೆಯನ್ನು ಹಿಡಿದುಕೊಂಡು ಅದನ್ನು ವಿವರವಾಗಿ ತಿಳಿಸಿಕೊಡುವ ಕೈಂಕರ್ಯಕ್ಕಾಗಿ ಬಂದಿದ್ದೇನೆ ಅಂತ ನನ್ನಲ್ಲಿ ತೃಪ್ತಿ ಇದೆ. ಆದ್ರಿಂದ ನಗರವನ್ನು ಪ್ರವೇಶ ಮಾಡಿದ ನಾನು, ಮೇಲಿಂದ ಕೆಳಗಿಳಿದಂತಹ ನಾನು ನೇರಾಗಿ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ಕಾಣಿಸಿಕೊಡ್ತಾ ಇದ್ದೇನೆ. ವೈಭವದ ಸಭೆ, ವಿಶೇಷವಾದಂತಹ ವ್ಯವಸ್ಥೆ. ಇದು ಇಂದು ನಿನ್ನೆ ಆರಂಭ ಆದ್ದಲ್ಲ. ಸಾವಿರ ಕಾಲದಿಂದ ಶ್ರೀರಾಮಚಂದ್ರ ರಾಮರಾಜ್ಯದ ವಿಶಿಷ್ಟವಾದಂತಹ ಯೋಗ್ಯತೆಯ ಸ್ಥಾಪನೆಯನ್ನು ಮಾಡಿ ನೇತಾರನಾಗಿ, ಸರ್ವರಿಗೂ ಅನುಗ್ರಹದ ದಾತಾರನಾಗಿ ಮುಂದುವರೆದು ಬಂದಿದ್ದಾನೆ. ಎಲ್ಲರ ಕಡೆಗೂ ಅವನ ದೃಷ್ಟಿ ಹರಿಯುತ್ತದೆ ನನಗೆ ಗೊತ್ತಿದೆ. ಸಭೆಯನ್ನು ಕಂಡಾಗ, ಬರುವಾಗ ನಗರವನ್ನು ಕಂಡಾಗ, ಉನ್ನತಾಸನದಲ್ಲಿ ಆಸೀನಾದಂತಹ ಸ್ವಾಮಿ ರಾಮನನ್ನು, ನನ್ನ ದೇವರನ್ನು, ಲೋಕದ ಸ್ವಾಮಿಯನ್ನು ಕಂಡಾಗ ಎಲ್ಲ ಕಡೆಗಳಲ್ಲೂ ಶಾಂತಿ ಇದೆ, ಸುವ್ಯವಸ್ಥೆ ಇದೆ. ಬಂದ ಕಾರ್ಯ ಅಂದೇ ಮುಗಿದು ಹೋಗಿದೆ. ಇಂದು ಹೊಸ ಕಾರ್ಯ ಈತನಿಗೇನೂ ಇಲ್ಲ ಅಂತ ಸ್ಪಷ್ಟ. ಹೊಸ ಕಾರ್ಯ ಏನೂ ಇಲ್ಲ ಅಂತ ಆದ್ರೆ ಹೊಸಬರು ಬಂದ್ರೆ ನೋಡದೇ ಇರ್ತಾನ? ಯಾರಿವನು, ಯಾಕೆ ಬಂದ, ಎಲ್ಲಿಂದ ಬಂದ, ಇದನ್ನು ವಿಚಾರಿಸದೇ ಇರ್ತಾನೋ? ನನ್ನನ್ನು ಪರಿಚಯ ಮಾಡಿಕೊಂಡು ನಾನ್ಯಾರು ಅಂತ ನಾನೇ ಹೇಳಿಕೊಂಡು ಸ್ವಾಮಿಯ ಸನ್ನಿಧಿಯಲ್ಲಿ ಇರಬೇಕಾದ್ದಿಲ್ಲ. ನಾನು ಕಾಣಿಸಿಕೊಂಡ್ರೆ ನನಗೆ ಅನುಕೂಲ ಆಗ್ತದೆ ಅನ್ನುವ ವಿಶ್ವಾಸ ನನ್ನದು. ಆ ಶ್ರದ್ಧೆ ಸುಳ್ಳಾಗಲಿಕ್ಕಿಲ್ಲ. ನೋಡೋಣ. ಜನಪಕುಲ ಮಣಿ ರಾಮಚಂದ್ರನು ಜನಪಕುಲ ಮಣಿ ರಾಮಚಂದ್ರನು ದಿನಬಲಂದದಿ ಸಭೆಯೋಳಿರ್ದನು, ದಿನಬಲಂದದಿ ಸಭೆಯೊಳಿರ್ದನು. ಘನತೆಯನು ಕೊಂಡಾಡುತ್ತೀರೆ ಪರಿಜನರು ಮುದದಿ. ಘನತೆಯನ್ನು ಕೊಂಡಾಡುತ್ತಿರೆ ಘನತೆಯನ್ನು ಕೊಂಡಾಡುತ್ತಿರೆ ಪರಿಜನರು ಮುದದಿ. 11,000 ವರ್ಷಗಳ ತನಕ ಈ ಅಯೋಧ್ಯೆಯಲ್ಲಿ ಆಳಿದ್ದೇನೆ, ಬಾಳಿದ್ದೇನೆ. ರಾಮನ ಈ ಸುದೀರ್ಘವಾದಂತಹ ಜೀವನ ವಿಧಾನವನ್ನೆಲ್ಲ ಯೋಚಿಸುವಾಗ, ವಿವೇಚಿಸುವಾಗ ಎಷ್ಟೆಲ್ಲ ವೈವಿಧ್ಯಮಯವಾದಂತಹ ಅನುಭವಗಳು ಬದುಕಿನಲ್ಲಿ ನನಗೆ ದೊರಕಿವೆ. ಹೀಗೆ ಹಾದು ಹೋದ ಬದುಕಿನ ಎಲ್ಲ ಘಟನೆಗಳು ಅಂತರ್ಮುಖಿಯಾಗಿ ಯೋಚಿಸುತ್ತಿದ್ದೇನೆ, ವಿವೇಚಿಸುತ್ತಿದ್ದೇನೆ. ಒಂದು ವ್ಯಕ್ತಿ ತನ್ನ ಬದುಕಿನಲ್ಲಿ ಆಗಾಗ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳಬೇಕಾದ ಸಂದರ್ಭಗಳೂ ಒದಗಿ ಬರುತ್ತವೆ.
ಸುದೀರ್ಘವಾದಂತಹ ಬದುಕನ್ನ ನಿಂತು ಒಮ್ಮೆ ಹಿಂತಿರುಗಿ ನೋಡಬೇಕಾದಂತ ಅಗತ್ಯವೂ ಲಭಿಸುತ್ತದೆ. ಅದನ್ನೇ ಬಲ್ಲವರು ಸಿಂಹಾವಲೋಕನ ಅಂತ ಹೇಳಿದರು. ಜೀವನ ವಿಧಾನಗಳು ಒಂದು ರೀತಿಯಲ್ಲಿ ಮುಂದುವರಿದು ಹೋಗುತ್ತಿರುವಾಗ ಮತ್ತೆ ನಿಂತಾಗ ಹಿಂತಿರುಗಿ ನೋಡಬೇಕಾದದ್ದೇ ಸಿಂಹಾವಲೋಕನ. ಹೀಗೆ ಕಳೆದ ಬದುಕಿನ ಘಟನೆಗಳನ್ನು ಅವಲೋಕಿಸುವಂತಹ ಸಂದರ್ಭಗಳು ಬದುಕಿನಲ್ಲಿ ಅಪರೂಪಕ್ಕೊಮ್ಮೆ ಲಭಿಸುತ್ತದೆ. ಎರಡು ಸಂದರ್ಭಗಳಲ್ಲಿ, ಒಂದು ಇದ್ದಕ್ಕಿದ್ದ ಹಾಗೆ ತಾನು ಏನು ಮಾಡಿದ್ದೇನೆ, ಏನು ಮಾಡಲಿಲ್ಲ ಎನ್ನುವುದನ್ನು ಯೋಚಿಸುವುದಕ್ಕೂ ಬದುಕಿನ ಉದ್ದವನ್ನ ಅಳೆಯಬೇಕಾದಂತ ಸನ್ನಿವೇಶ. ಇನ್ನೊಂದು ಮತ್ತೊಮ್ಮೆ ಹೀಗೆ ತಿರುಗಿ ನೋಡುವುದಕ್ಕೆ ಸಮಯ ದೊರಕಲಾರದ ಬದುಕಿನ ವಿಧಾನ. ಹಾಗಾಗಿ ಇವತ್ತು ಯಾವುದು ಏನು ಎಂದು ಹೇಳಲಾರೆ. ಇದ್ದಕ್ಕಿದ್ದ ಹಾಗೆ ನಾನು ಅಂತರ್ಮುಖಿಯಾಗಿ ನನ್ನ ಇಡೀ ಜೀವನವನ್ನ ಯೋಚಿಸುವ, ವಿವೇಚಿಸುವ ಒಂದು ಬಗೆಯ ಪ್ರೇರೇಪಣೆ ನನ್ನಲ್ಲಿ ಉಂಟಾಗ್ತಾ ಇದೆ. ಅದರ ನೆಲೆಯಲ್ಲಿ ಈ ಜೀವನವನ್ನ ಏನೆಂದು ಅರ್ಥವಿಸಿಕೊಳ್ಳೋಣ. ಚಿತ್ರ ವಿಚಿತ್ರವಾದಂತಹ ಬದುಕಿನ ಏರಿಳಿತಗಳನ್ನು ಕಂಡ ನನಗೆ ಅಂತೂ ಈ ಜೀವನ ಅಂದರೆ ಏನು, ಇದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಅನೇಕ ಸಂದರ್ಭದಲ್ಲಿ ಬದುಕಿಗೆ ಸೊಗಸಾದ ಅನುಭವವನ್ನು ಕೊಟ್ಟಂತಹ ದಿನಗಳನ್ನು ಅನುಭವಿಸಿದ್ದೇನೆ. ಹಾಗಂತ ಜೀವನ ಅದೊಂದು ಉಲ್ಲಾಸಭರಿತವಾದಂತಹ ಅನುಭವವೆಂದು ಯೋಚಿಸೋಣವೇ? ಮನಸ್ಸನ್ನ ಹಿಂಡುವ, ಕದಡುವ ಅನೇಕ ಕೆಟ್ಟ ಘಳಿಗೆಗಳೊಟ್ಟಿಗೆ ಬದುಕಿದ್ದೇನೆ. ಜೀವನವಿಡೀ ದುಃಖಮಯ ಅಂತ ಯೋಚಿಸಬೇಕೆ? ಇಲ್ಲಿ ದುಃಖಮಯ, ಸುಖಮಯ ಈ ಎರಡು ಗೊಂದಲಗಳು ಬದುಕುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕಾಡುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದು, ಅಗಸನ ಮಾತಿನ ಮೂಲಕವಾಗಿ ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಅಡವಿಗೆ ಕಳುಹಿಕೊಟ್ಟಿದ್ದಾಯಿತು. ಕಾಲಾನಂತರ ಪೂಜ್ಯರಾದಂತಹ ವಾಲ್ಮೀಕಿ ಮುನಿಗಳ ಅನುಗ್ರಹದ ಬಲದಿಂದ ಕುಲದ ಕುಡಿಗಳೊಟ್ಟಿಗೆ ಕೈ ಹಿಡಿದ ಮಡದಿಯನ್ನು ಏಕಕಾಲಕ್ಕೆ ಕಾಣುವ ಸಂದರ್ಭ ಬಂತು. ಅದನ್ನ, ಆ ಸಂತೋಷವನ್ನ, ಸಂಭ್ರಮವನ್ನ ಅನುಭವಿಸುತ್ತಿದ್ದ ಕೆಲವೇ ಸಮಯದ ನಂತರ ಮಡದಿ ಜಾನಕಿ ಭೂಜಾತೆ ಭೂಗರ್ಭವನ್ನ ಸೇರಿಬಿಟ್ಟಳು. ಕುಲದ ಕುಡಿಯನ್ನ ಕಂಡೆ ಅಂತ ಸಂತೋಷ ಅನುಭವಿಸಲ, ಕೈ ಹಿಡಿದ ಮಡದಿಯ ಕಳೆದುಕೊಂಡೆ ಅಂತ ದುಃಖ ಪಡಲ. ಹೀಗೆ ಒಂದು ಬದುಕಿನಲ್ಲಿ ಬೆಳಕು ಕತ್ತಲೆಯಂತೆ ಸುಖ ದುಃಖಗಳು, ಏರು ಮತ್ತು ಇಳಿ, ಈ ಎರಡು ವಿಭಿನ್ನವಾದ ಅವಸ್ಥೆಗಳಿಂದ ಕೂಡಿರುವ ಇಂತಹ ಈ ಬದುಕಿಗೆ ಒಟ್ಟಾರೆ ಏನಂತ ವ್ಯಾಖ್ಯಾನಿಸಬೇಕು ಎನ್ನುವುದೇ ನನ್ನ ಮನಸ್ಸಿನ ಈ ಹೊತ್ತಿನ ಗೊಂದಲ. ಹೀಗೆ ಅಂತರ್ಮುಖಿಯಾಗಿ ಯೋಚಿಸುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ತುಂಬು ಸಭೆಯನ್ನ ಕಣ್ತೆರೆದು ನೋಡ್ತಾ ಇದ್ದೇನೆ. ಓಹೋ, ಅದೇನು ಮನುಜಲೀಲಾಸಯಕ್ತನಾಗೀಗ ಮನುಜಲೀಲಾಸಕ್ತನಾಗೀಗ ಚಿನ್ಮಯನ ಕಂಡಾಗ ದೂರದಿ ಮಣಿದು ನಿಂದಿರೆ ಕಾಲಪುರುಷನ ಕಂಡ ರಾಮ, ಮಣಿದು ನಿಂದಿರೆ ಕಾಲಪುರುಷನ ಕಂಡ ರಾಮ. ಹೀಗೆ ಜೀವನ ವ್ಯಾಖ್ಯಾನಕ್ಕಾಗಿ ಹುಡುಕಾಡುತ್ತಿರುವಾಗ ಒಮ್ಮಿಂದೊಮ್ಮೆ ಬಹಿರ್ಮುಖವಾಗಿ ಯೋಚಿಸುತ್ತಿದ್ದೇನೆ. ಓಹೋ, ನನ್ನ ಆಸ್ಥಾನ ಹೊರವಲಯದಲ್ಲಿ ಏನನ್ನ ಕಾಣ್ತಾ ಇದ್ದೇನೆ? ಬಾಂಧಳದಿಂದ ಭೂತಳಕ್ಕೆ ಇಳಿದ ದಿವ್ಯವಾದಂತಹ ತೇಜಸ್ಸು. ಇದು ಏನು, ಹೇಗೆ ಅಂತ ಯೋಚಿಸಿರುವಾಗ ಓಹೋ, ಕಾಲಪುರುಷ ಸಭೆಯನ್ನ ಪ್ರವೇಶಿಸಿದೆ. ಹೊರವಲಯದಲ್ಲಿ ಪ್ರವೇಶಿಸುವುದಕ್ಕೆ ಸಮಯಾವಕಾಶವನ್ನ ಕಾಯುತ್ತಾ ನಿಂತಿದ್ದಾನೆ. ಕಾಲನಿಗೊಂದು ಇಷ್ಟು ಸೌಜನ್ಯ,
ಮನಸ್ಸು ಮಾಡಿದರೆ ನೇರವಾಗಿ ಸಭಾಪ್ರವೇಶವನ್ನ ಆತ ಮಾಡಬಹುದಿತ್ತು, ಮಾಡಲಿಲ್ಲ. ಈ ರಾಮನ ವ್ಯಕ್ತಿತ್ವಕ್ಕೋ ಸ್ಥಾನಕ್ಕೋ ಮಾನಕ್ಕೋ ಅದೊಂದು ಬಗೆಯ ಗೌರವ ಸೂಚಕವಾಗಿ ವಿಧೇಯ ವಿದ್ಯಾರ್ಥಿಯಂತೆ ಬಾಹ್ಯದಲ್ಲಿ ನಿಂತಿದ್ದಾನೆ, ಒಳ ಪ್ರವೇಶಿಸುವುದಕ್ಕೆ ಅವಕಾಶವನ್ನ ಕಾಯುತ್ತಿದ್ದಾನೆ. ನಿಜ, ಈ ಕಾಲನ ಆಗಮನ ಯಾರಿಗೂ ಸಂತೋಷವನ್ನು ಕೊಡುವ ಸಂಗತಿ ಅಲ್ಲ. ಆಸ್ಥಾನವನ್ನು ಪ್ರವೇಶಿಸುವುದಕ್ಕೆ ಮನಸ್ಸು ಹಾತೊರೆಯುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನೇರವಾಗಿ ಒಳಪ್ರವೇಶಿಸುವುದಕ್ಕೆ ಬಾ ಎಂದು ಕರೆಯುವುದಕ್ಕೆ ಬಹುಶಃ ಇನ್ಯಾರೂ ಧೈರ್ಯ ಮಾಡಲಾರರು. ಹಾಗಂತ ನನ್ನ ವೈಯಕ್ತಿಕ ವರ್ಚಸ್ಸಿಗೆ ವಿನೀತನಾಗಿ ಎಷ್ಟೋ ಕಾಲದವರೆಗೂ ಅವನನ್ನು ಅಲ್ಲಿಯೇ ನಿಲ್ಲಿಸಬಹುದು. ಹಾಗಲ್ಲ, ಏನಿದ್ರೂ ನನ್ನ ಸ್ಥಾನಕ್ಕೋ ಮಾನಕ್ಕೋ ವ್ಯಕ್ತಿತ್ವಕ್ಕೋ ಗೌರವವನ್ನು ಕೊಟ್ಟಿದ್ದಾನೆ ಕಾಲಪುರುಷ. ಗೌರವ ಎನ್ನುವುದು ಇನ್ನೊಬ್ಬರಿಗೆ ಕೊಟ್ಟು ಪಡೆಯಬೇಕೇ ಹೊರತು ನಾವು ಮಾತ್ರ ಇಟ್ಟುಕೊಳ್ಳುವುದಲ್ಲ. ಹಾಗಾಗಿ ಕಾಲನನ್ನ ಗೌರವಿಸಿ ಸ್ವಾಗತಿಸಬೇಕಾದದ್ದು ನನ್ನ ಧರ್ಮ. ಓಹೋ, ಇದಿರೆದ್ದು ಬಂದು ವಂದಿಸಿ ಕರೆದೊಯ್ಗಿದಾಗ ಇದಿರೆದ್ದು ಬಂದು ಮನ್ನಿಸಿ ಕರೆದೊಯ್ಗಿದಾಗ ಮುನ್ನಿಸಿ ಕರೆದೊಯ್ದಾಗ ಮುದದಿಂದ ಪೀಠವಿತ್ತೋ ಕರೆದೊಯ್ದಾಗ ಮುದದಿಂದ ಪೀಠವಿತ್ತೋ ಪದಕ್ಕೆ ರಘುತಾಲೆಂದ ಧರ್ಮದೇವನೇ ಪದಕ್ಕೆ ರಘುತಲೆಂದ ಧರ್ಮದೇವನೇನಿ ಕೊಂದುದಕ್ಕೆ ಸಂತೋಷವಾಯಿತು. ಕಾಲಪುರುಷನಲ್ಲವೇ ರಾಮಚಂದ್ರ? ಅವನೇ ಇವನು. ಉಳಿದವರಿಗೆ ಗೊತ್ತಾಗದೇ ಇದ್ರೂ ನಿನಗೆ ಗೊತ್ತಾಗಿದೆ. ಗೊತ್ತಾಗಬೇಕಾದ್ರೆ ನಿನ್ನ ಉಚ್ಚಾರದಿಂದ ಅವರಿಗೆ ಅಷ್ಟೋ ಇಷ್ಟ ಅನುಭವ ಆಗಬಹುದು. ನನ್ನ ಮಟ್ಟಿಗೆ ನೀನು ಏನು ಗುರುತಿಸಿದೆಯೋ ಅದರಿಂದ ನನಗೆ ದೊಡ್ಡ ಸಮಾಧಾನ ಏನು ಗೊತ್ತಾ? ಸ್ಥಳ ಬದಲಾಗಿದೆ, ರೂಪ ಬದಲಾಗಿದೆ, ಒಳಗಡೆ ಇರೋದು ಅದೇ. ಆದ್ರಿಂದ ನನ್ನನ್ನೇ ಗುರುತಿಸಿದೆ. ಧನ್ಯೋಸ್ಮಿ. ಕಾಲಪುರುಷ ರಾಮಚಂದ್ರ, ಒಳಗೆ ಬರಬೇಕು ಎನ್ನುವುದು ನಿನ್ನ ಅಪೇಕ್ಷೆ. ಆದರೂ ಹೊರಗಡೆಗೆ ನಿಂತಿದ್ದೀಯೆ. ಅದು ಈ ಲೋಕದ ಮರ್ಯಾದೆ. ಲೋಕದ ಮರ್ಯಾದೆ ಜೊತೆಗೆ ನನಗೆ ಕೊಟ್ಟ ಮರ್ಯಾದೆ. ಮರ್ಯಾದಾ ಪುರುಷೋತ್ತಮನಲ್ವೇ, ಕೊಡಬೇಕಲ್ಲ. ನಿಮ್ಮಂತವ್ರು ಹಾಗೆ ರೂಪಿಸಿದ್ದೀರಲ್ಲ. ಕಾಲಪುರುಷ ಸ್ವಾಮಿ, ನಿಜ, ನಿನ್ನ ಆಗಮನ ಅಪೇಕ್ಷಣೀಯ ಅಲ್ಲ ಯಾರಿಗೂ. ಆದರೂ ಇನ್ನೊಬ್ಬರ ಅಪೇಕ್ಷೆಯಂತೆ ನೀನು ಒಂದು ಕಡೆಗೆ ಹೋಗುವವನು ಅಲ್ಲ, ಬರುವವನು ಅಲ್ಲ. ಬೇರೆಯವರಾದ್ರೆ